ನಮಸ್ಕಾರ ಬಸ್ಸು, ಎಲ್ರಿಗೂ ಸ್ವಾಗತ ನನ್ನ ಹೊಸ ವಿಡಿಯೋಗೆ. ರೈಡ್ಗೆ ಹೋಗಬೇಕು. ಮಾನ್ಸೂನ್, ಆ ಕಡೆನೂ ಗ್ರೀನರಿ ಈ ಕಡೆನೂ ಗ್ರೀನರಿ, ಮಸ್ತಾಗೈತೆ ನೋಡೋಕ್ಕೆ. ಒಳ್ಳೆ ಪ್ಲೇಸ್ ಐತಲ್ಲ, ಒಳ್ಳೆ ವ್ಯೂ. ಬಿಟ್ಟು ಕಾಲೇಜ್ ಬಂಕ್ ಹಾಕ್ಬಿಟ್ಟು ಕೆಲಸ ರಜಾ ತೊಗೊಂಡು ಈ ಥರ ಒಂದು 3-4 ದಿನ ಬಂದುಬಿಟ್ರೆ ಸಾಕು, ನೆಮ್ಮದಿ ಜೀವನ. ಒಳ್ಳೆ ಬಿಸಿಲು. ನಮ್ಮ ಗಾಡಿ ಆಫ್ ರೋಡ್ ಧನುಷ್ ಗೊತ್ತಾಯ್ತು. ಎಂಟ್ರಿ ಆಗಿಲ್ಲ, ಅಷ್ಟು ಜಲ್ದಿ ಮಳೆ ಸ್ಟಾರ್ಟ್ ಆಗೋರು. ವೆಲ್ಕಮ್ ಟು ಚಿಕ್ಕಮಂಗ್ಳೂರು ಲ್ಯಾಂಡ್ ಆ್ಯಂಡ್ ಕಾಫಿ. ಇದಲ್ಲ. ನಮಸ್ಕಾರ ಬಸ್ಸು, ಎಲ್ರಿಗೂ ಸ್ವಾಗತ ನನ್ನ ಹೊಸ ವಿಡಿಯೋಗೆ. ಇವತ್ತು ನಾವು ಹೋಗ್ತಿರೋದು ಒಂದು ಟ್ರಿಪ್ಗೆ. ಎಲ್ಲಿ ಅಂದರೆ ಗೊತ್ತಲ್ಲ ಎಲ್ರಿಗೂ, ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ. ರೈಡ್ಗೆ ಹೋಗಬೇಕು. ಮಾನ್ಸೂನ್ ನಾವು ಹೋಗ್ತಿರೋದೇ ಚಿಕ್ಕಮಂಗ್ಳೂರಿಗೆ. ನಾವು ಪ್ಲ್ಯಾನ್ ಇದ್ದಿಲ್ಲ, ಆ ಥರ ಪ್ಲ್ಯಾನ್ಸ್ ಏನು ಮಾಡ್ಕೊಂಡಿದ್ದಿಲ್ಲ. ನಾವು ನೈಟು ಒಂದು 11 o'clock ಹಂಗೆ ಬಿಟ್ಟಿದ್ದು. ಹೋಗೋಣ ಚಿಕ್ಕಮಂಗ್ಳೂರಿಗೆ, ನಾವು ಟ್ರಕ್ಕಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ವಿ. 3 ಗಾಡೀಲಿ ಹೋಗ್ತಾಯಿದೆ. ನೈಟಿಂದ ಓಡಿಸಿ ಸುಸ್ತಾಗೋಗೈತೆ. ಇಲ್ಲಿಂದ ಇನ್ನು ಒಂದು 56 kilometers ಐತೆ. ನಾವು ಮಾಡಿರೋ ಎಂಜಾಯ್ ನೈಟಲ್ಲಿ ಅಲ್ಲಿ ಇಲ್ಲಿ ಆಲ್ಟ್ ಹಾಕ್ಕೊಂಡು 2-3 ಕಡೆ ಹಾಲ್ಟ್ ಆಗಿ ಹೋಗಿ ಕುಡ್ದು ಅಂದರೆ ಬರೀ ಟೀ ಕಾಫಿ ಅಷ್ಟೇ, ಬೇರೆ ಏನೂ ಇಲ್ಲ. ಆ ಥರ ನಾವೊಂದು 3 ಗಾಡಿ, ಒಂದು ಬುಲೆಟು, ಒಂದು ಎಕ್ಸ್ಪಲ್ಸು, ಒಂದು ಡಾಮಿನರು, 6 ಜನ. ಚಿಕ್ಕಮಂಗ್ಳೂರು ವೆದರ್ ನೋಡಬೇಕಲ್ಲ, ಮಳೆ ಬರ್ತೈತೆ, ಎಲ್ಲ ಹೋಗ್ತಾವ್ರೆ. ಮಾನ್ಸೂನ್ ರೈಡ್ ಮಾಡಲೇಬೇಕು ಅಂದ್ಬಿಟ್ಟೆ ಮಾನ್ಸೂನ್ ರೈಡ್ ಮಾಡ್ತಾ ಇರೋದು. ಇದು ಒಂದು ಹಳ್ಳಿ ರೋಡು, ಅಂದರೆ ಹೈವೇ ಬರುತ್ತೆ ಇನ್ನೂ ಸ್ವಲ್ಪ ಮುಂದೆ. ಪೀಸಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನಲ್ಲಿದ್ದಿತ್ತು ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 6 o'clock ಕರೆಕ್ಟಾಗೆ ಬೆಳಗ್ಗೆ. ನೇಚರ್ ಮಾತ್ರ ತಣ್ಣಗೆ ಗಾಳಿ ಬರ್ತಾಯಿದೆ. ಏನು ಆ ಥರ ಏನಂತಾರೆ ಅದನ್ನು, ಮಳೆ ಬೀಳೋ ಥರ ಏನೂ ಆಗ್ತಾಯಿಲ್ಲ. ಬಟ್ ತಣ್ಣಗೆ ಗಾಳಿ ಬರ್ತಾಯಿದೆ, ಅದೊಂದು ಖುಷಿ. ಆ ಕಡೆನೂ ಗ್ರೀನರಿ ಈ ಕಡೆನೂ ಗ್ರೀನರಿ, ಮಸ್ತಾಗೈತೆ ನೋಡೋಕ್ಕೆ. ಒನ್ ಅವರ್ ತೋರಿಸಿದೆ ಚಿಕ್ಕಮಂಗ್ಳೂರು. ಅಲ್ಲೋಗಿ ಸ್ಟೇಗಿ ಮಾಡಿ ಅಲ್ಲಿಂದ ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಪ್ಲ್ಯಾನ್ಸ್ ಐತೆ, ಏನೇನೈತೆ ನೋಡಬೇಕು ಅಷ್ಟೇ. ಎಲ್ಲ ಗಾಡಿ ಓಡಿಸಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಲೈಕ್ ಇಲ್ಲಿ ನಮ್ಮ ಏರಿಯಾಯಿಂದ ಒಂದು 260 kilometers ಬರುತ್ತೆ ಚಿಕ್ಕಮಂಗ್ಳೂರು. ನಾರ್ಮಲಾಗಿ 260 kilometers ರೀಚ್ ಆಗಿ. ಏನಂದರೆ ಒಂದು ನೈಟ್ ರೈಡ್ ಮಾಡಬೇಕಂದ್ರೆ ಹುಷಾರಾಗಿ ಮಾಡಬೇಕು. ಯಾವಾಗೇ ಆಗಲಿ ಹುಷಾರಾಗಿ ಮಾಡಬೇಕು. ಫಾಸ್ಟಾಗಿ ಹೋಗಬೇಕು ಅಂತ ಹೋಗೋದಲ್ಲ, ನಮ್ಮ ಸೇಫ್ಟಿ ಇಟ್ಕೊಂಡು ಹೋಗಬೇಕು ಅಷ್ಟೇ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಇದು ಬೇಲೂರು ಹಳೇಬೀಡು ರೋಡ್ ಕನೆಕ್ಟ್ ಆಗುತ್ತೆ. ಇದು ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಆರಾಮಾಗಿ ಹೋಗ್ಬೋದು. ಆ ಲೆಕ್ಕಾಚಾರ ಅಷ್ಟೇ, ಬೇರೆ ಏನಿಲ್ಲ. ಒಳ್ಳೆ ಪ್ಲೇಸ್ ಐತಲ್ಲ, ಒಳ್ಳೆ ವ್ಯೂ. ಬರೀ ಗ್ರೀನು ಮಸ್ತಾಗಿ ಕಾಣಿಸ್ತೈತೆ ನೋಡು. ವಾಹ್, ಮಾನ್ಸೂನ್ ರೈಡ್ ಹೋಗಬೇಕು ಅಂತ ಫಿಕ್ಸ್ ಮಾಡಿಕೊಂಡ್ರೆ ಹೋಗ್ಬಿಡ್ಬೇಕು. ಕಾಸು ಗೀಸ್ ಅಡ್ಜಸ್ಟ್ ಆಯಿತೋ ಇಲ್ಲೋ ಅದು ಬೇರೆ ಪ್ರಶ್ನೆ.
ಹೆಂಗೋ ಕಾಸು ಅಡ್ಜಸ್ಟ್ ಆಗೇ ಆಗುತ್ತೆ. ಮನೇಲಿ ಏನೋ ಒಂದು ಹೇಳ್ಬಿಟ್ಟು ಗಿಲೇಜ್ ಬಂಕ್ ಹಾಕ್ಬಿಟ್ಟು ಕೆಲಸ ರಜಾ ತೊಗೊಂಡು ಈ ಥರ ಒಂದು 3-4 ದಿನ ಬಂದುಬಿಟ್ರೆ ಸಾಕು, ನೆಮ್ಮದಿ ಜೀವನ. ಯಾರಿಗೆ ತಾನೇ ಬೇಕಾಗುತ್ತೆ ಆ ಸಿಟಿ ಲೈಫ್. ಅದೇ ನೋಡಿ ಹೋಗಿರೋ ಕಾಲೇಜ್ ಹೋಗಿ ಅದೇ ಇನ್ನು ಚಿಕ್ಕಮಂಗ್ಳೂರಲ್ಲಿ ಒಂದು 3 ಡೇಸ್ ಎಂಜಾಯ್ ಮಾಡಿಬಿಟ್ಟು ನೆಮ್ಮದಿಯಾಗೆ ಎಂಜಾಯ್ ಮಾಡಿಕೊಂಡು ಬರಬೇಕು ಅಷ್ಟೇ. ರೋಡ್ ಏನು ಚೆನ್ನಾಗೈತೆ, ರೋಡ್ ಸಾಕು. ಹಳ್ಳಿಯಲ್ಲಿ ಈ ಥರ ಒಂದಿದ್ರೆ ವೆದರು, ಈ ಥರ ಒಂದು ಅಟ್ಮಾಸ್ಫಿಯರ್ ಇತ್ತು ಅಂದರೆ ಯಾರು ತಾನೇ ಇರೋಲ್ಲ. ಹೇಳ್ಬಿಟ್ಟು ಬನ್ನಿರಿ, ಮನೆಯಲ್ಲಿ ಏನೋ ಹೇಳ್ಬಿಟ್ಟು ಬನ್ನಿರಿ ಅಷ್ಟೇ. ನೋಡಕ್ಕೆ ಈ ಥರ ಒಂದು ಮನೆ ಕಟ್ಕೊಂಡು ಇದ್ಬಿಟ್ರೆ ಅಂತೂ ಸಾಕು ಜೀವನ. ಹೋಗ್ರಿ, ಇನ್ನು ಅಲ್ಲೋಗಿ ನೋಡಬೇಕು ಯಾವ ರೂಮ್ ಮಾಡೋದು, ಯಾವ ಸ್ಟೇ ಮಾಡೋದು. ನಮ್ಮ ಹುಡುಗರಂತೂ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಏನೈತಲ್ಲ ವ್ಯೂ ಚೆನ್ನಾಗೈತೆ. ಈ ಕಡೆ ಅಡಿಕೆ ತೋಟ, ಈ ಕಡೆ ಫುಲ್ಲು ಲೇಕು, ನದಿ ಥರ. ಒಳ್ಳೆ ಬಿಸಿಲು. ನಮ್ಮ ಗಾಡಿ ಆಫ್ ರೋಡ್ ಧನುಷ್. ಗೊತ್ತಾಯ್ತು ನನಗ, ಎಷ್ಟೇ ಹುಷಾರಿದ್ರು ಅವನಿಗೆ ಹೋಗ್ಬೇಡ ಅಂತ್ಯ. ಯಾಕೋ ಕಣ್ಣಿಗೆ ಬೀಳ್ತಾನೆ ಐತೆ ಅಲ್ಲಿ, ಕಣ್ಣಿಗೆ ಬೀಳ್ತಾನೆ ಐತೆ ಏನೇನೋ. ಅವು ನನ್ನ ಕವಳೆ ತೆಗಿಯ ಪಟ್ಟಂದಿತ್ತು. ಇನ್ನು ಚಿಕ್ಕಮಂಗ್ಳೂರು ಹತ್ರನೂ ಎಂಟ್ರಿ ಆಗಿಲ್ಲ, ಅಷ್ಟು ಜಲ್ದಿ ಮಳೆ ಸ್ಟಾರ್ಟ್ ಅವರು. ಮಾನ್ಸೂನ್ ಸೀಸನ್ಗೆ ಇದಕ್ಕೆ ಬರಬೇಕು ಅನ್ಸೋದು ಚಿಕ್ಕಮಂಗ್ಳೂರಿಗೆಲ್ಲ. ಒಳ್ಳೆ ವ್ಯೂ. ಏನಿಲ್ಲ ಅಂದರೂ ಬಂದುಬಿಟ್ರೆ ಅಂತೂ ಇಲ್ಲಿಂದ ಹೋಗ್ಬಾರ್ದು, ಆ ಥರ ಐತೆ ಮಾನ್ಸೂನ್. ಮಳೆ ಮಾತ್ರ ಸರ್ರಾಗೈದವ. ನಂಗೆ ಹೆವಿ ಇಷ್ಟ ಆಗುತ್ತೆ ನಂಗೆ. ಅವಾಗ ಕ್ಯಾಮ್ರಾ ಒರೆಸ್ಬೇಕು, ಅದೊಂದು. ಒಂದು ರೈನ್ ಜಾಕೆಟ್ ತಗೋಬೇಕು ಇವಾಗ ಆದಷ್ಟು ಜಲ್ದಿ. ಹೆವಿ ಇರುತ್ತೆ ಅಂತ ನುಷಾ. ಅಲ್ಲ ರಜಾ ಮುಳ್ಳಂಗಿರಿಗೂ ಈ ಕಡೆನೇ ಹೋಗೋದು. ನೋಡ ಬೆಟ್ಟಾಗ್ಲೆಲ್ಲ ಅದ್ರದ್ದೇರ ಎಲ್ಲ ಅದೇ, ಎಲ್ಲ ಬೆಟ್ಟಾಗ್ಲು ಇಲ್ಲಿಂದ ಆ ಕಡೆ ಗಂಟ. ಸೀಸನ್ ಟೈಮ್ ಅಲ್ಲ, ಚೆನ್ನಾಗಿ ಬರ್ತಾರೆ ನೋಡಕ್ಕ. ಇಲ್ಲ ಬರುತ್ತೆ ಮಳೆ. ಟೊಮಾಟೊ ಹೋಗ್ತಾಯಿತ್ತು ನೋಡು, ಟೊಮಾಟೊ. ಆ ಟಯರ್ ನೋಡು, ಒಂದು ಸೈಡ್ ಐತೆ, ಇನ್ನೊಂದು ಸೈಡ್ ಐತೆ. ವೆಲ್ಕಮ್ ಟು ಚಿಕ್ಕಮಂಗ್ಳೂರು ಲ್ಯಾಂಡ್ ಆ್ಯಂಡ್ ಕಾಫಿ. ಫೈನಲಿ ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗಿದ್ದೀವಿ. ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗಿದ್ದೀವಿ. ಆಲ್ಮೋಸ್ಟ್ 11, 12, 1, 2, 3, 4, 5, 6, 7, 8 ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗಿದ್ದಾಯಿತು. ಇವಾಗ ಸ್ಟೇ ಹತ್ರ ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಐತೆ ಸ್ಟೇಗೆ. ಈ ಸ್ಟೇ ನೋಡಬೇಕು ಹೆಂಗಿದೆ ಏನು ಎತ್ತ ಅಂತ. ಆನ್ಲೈನಾಗಿ ಬುಕ್ ಮಾಡೋಕೆ ಹೋದರೆ ಫುಲ್
ಇದಲ್ಲ 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 ಹಾಂ